UHID ಸ್ಟಿಕ್ಕರ್ ಅಂಟಿಸಿರುವ ಮನೆಗಳಿಗೆ ಗೃಹಲಕ್ಷ್ಮಿ ಬರಲ್ವಾ? ಹಾಗಾದ್ರೆ ತಿಂಗಳಿಗೆ 5,000 ರೂಪಾಯಿ ದುಡ್ಡು ಬರುತ್ತಾ? ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಸ್ನೇಹಿತರೆ ನೋಡಿ, ಈ ಜಾತಿ ಗಣತಿ ಏನು ನಡೀತಾ ಇತ್ತು ಅದು ಇವತ್ತು 7ನೇ ತಾರೀಕಿಗೆ ಲಾಸ್ಟ್ ಆಗಬೇಕಿತ್ತು. ಆದರೆ ಸರ್ಕಾರ 12ನೇ ತಾರೀಕುವರೆಗೂ ಗಡುವು ನೀಡಿದೆ. ಸ್ನೇಹಿತರೆ ನೋಡಿ, ಯಾರೆಲ್ಲ ಈ ಸಮೀಕ್ಷೆಯಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ, ಖಂಡಿತ ಅವರು ಕೂಡ ಈ ಸಮೀಕ್ಷೆ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ನೋಡಿ, ಕಾಂಗ್ರೆಸ್ ಸರ್ಕಾರದ ಏನು 5 ಗ್ಯಾರಂಟಿಗಳು ತಗೋತಾ ಇದ್ದೀರಲ್ಲ, ಆ 5 ಗ್ಯಾರಂಟಿಗಳು ಈ ಸರ್ವೆಯಿಂದ ಎಷ್ಟೋ ಜನ ಬಡವ್ರಿಗೆ ಸಪೋರ್ಟ್ ಆಗುತ್ತೆ. ಇದೇ ಸರ್ವೆಯಿಂದ ಇನ್ನೂ ಎಷ್ಟೋ ಜನ BPL ಕಾರ್ಡ್ನ ಕಳ್ಕೊಳ್ಳುವ ಸನ್ನಿವೇಶ ಬರುತ್ತೆ. ಸ್ನೇಹಿತರೆ ನೋಡಿ, BPL ಕಾರ್ಡು ಈ ಸಮೀಕ್ಷೆಯಿಂದ ಕ್ಯಾನ್ಸಲ್ ಆಗುತ್ತೆ ಅಂತ ಅಶೋಕ್ ಅವರೇ ಹೇಳಿಕೆ ನೀಡಿದ್ದಾರೆ, ಹಾಗೂ ಜೋಶಿ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ಹೆಚ್ಚು ಕಮ್ಮಿ ಒಂದು 8ರಿಂದ 10 ಲಕ್ಷ BPL ಕಾರ್ಡ್ ಆದರೂ ಕ್ಯಾನ್ಸಲ್ ಆಗುತ್ತೆ ಅಂತ ಅಶೋಕ್ ಅವರು ಹೇಳಿಕೆ ನೀಡಿದ್ದಾರೆ. ಇದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ನೋಡಿ, ಯಾರೆಲ್ಲ ನಿಜವಾಗ್ಲೂ ಬಡವರಿದ್ರೋ ಆ ಬಡವ್ರಿಗೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ನೇರವಾಗಿ ತಲುಪುತ್ತೆ ಅಂತ CM ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ. ನೋಡಿ, ಈ BJP ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಖಂಡಿತವಾಗ್ಲೂ ಈ ಏನು ಸಮೀಕ್ಷೆ ನಡೀತಾ ಇದೆ, ಈ ಸಮೀಕ್ಷೆಯಿಂದ ಯಾವುದೇ ಕಾರಣಕ್ಕೂ ಬಡವರಿಗೆ ತೊಂದರೆ ಆಗಲ್ಲ ಅಂತ CM ಸಿದ್ದರಾಮಯ್ಯ ಅವರೇ ಹೇಳಿಕೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ಸಮೀಕ್ಷೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಸಮೀಕ್ಷೆಗೆ ಯಾರು ಶಿಕ್ಷಕರು ಬರ್ತಾ ಇದ್ದಾರೆ 60 ಪ್ರಶ್ನೆಗಳು ಕೇಳ್ತಾರೆ. ಖಂಡಿತವಾಗ್ಲೂ ಇದ್ರೊಳಗಡೆ ನೀವು ಮದುವೆ ಆದ ದಿನಾಂಕ ಕೇಳ್ತಾರೆ. ನೀವು 5 ವರ್ಷ ಆಗಿದ್ರೆ 5 ವರ್ಷದಿಂದ ಡೇಟ್ ಹೇಳಬೇಕು, 10 ವರ್ಷ ಆಗಿದ್ರೆ 10 ವರ್ಷದಿಂದ ಡೇಟ್ ಹೇಳಬೇಕು. ಇದ್ರ ಜೊತೆಲಿ ಅವರು ಒಂದು ಫಾರ್ಮ್ ಕೊಡ್ತಾರೆ, ಅದಕ್ಕೆ ನೀವು ಸೈನ್ ಮಾಡಬೇಕು, ಮತ್ತು ನಿಮ್ದೊಂದು ಫೋಟೋ ತಗೋತಾರೆ. ಇದ್ರ ಜೊತೆಲಿ ನಿಮ್ಮ ಮನೇಲಿ ಚಿನ್ನ ಇದೆಯಾ, ಕೋಳಿ ಇದೆಯಾ, ಕುರಿ ಇದೆಯಾ, ನಿಮ್ಮ ತಂದೆ ಏನು ಮಾಡ್ತವ್ರೆ, ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯವ್ರು ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿ ಕೇಳ್ತಾರೆ. BPL ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಮಾಹಿತಿನ ತಗೋತಾರೆ. ನಿಮ್ಮ ಹತ್ರ ಜಮೀನ್ ಇದೆಯಾ, ಸೈಟ್ ಇದೆಯಾ, ಆಸ್ತಿ ಇದೆಯಾ, ಎಲ್ಲ ಕೂಡ ತಗೋತಾರೆ ಮಾಹಿತಿನ. ಸ್ನೇಹಿತರೆ ನೋಡಿ, ಇಷ್ಟೆಲ್ಲ ಮಾಹಿತಿ ತಗೊಂಡು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಆ ಮಾಹಿತಿ ಕೂಡ ತಗೋತಾರೆ. ಆಧಾರ್ ಕಾರ್ಡಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲ ಕೂಡ ಬರುತ್ತೆ. ಮತ್ತು ಸರ್ಕಾರ ಏನು ಮಾಡುತ್ತೆ ಇದು ತಗೊಂಡು, ಸರ್ಕಾರ ಏನು ಮಾಡುತ್ತೆ ಅಂತ BJP ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಏನೆಲ್ಲ ಈ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಲ್ಲ, ಇದೆಲ್ಲ ಖಂಡಿತ ಕಟ್ ಆಗುತ್ತೆ ಅಂತ BJP ಹೇಳಿಕೆ ನೀಡ್ತಾ ಇದೆ. ಸ್ನೇಹಿತರೆ ನೋಡಿ, UHID ಸ್ಟಿಕ್ಕರ್ ಅಂಟಿಸಿರುವ ಮನೆಗಳಿಗೆ ಖಂಡಿತವಾಗ್ಲೂ 5,000 ಬರುತ್ತೆ, 6,000 ಬರುತ್ತೆ ಅಂತ ಎಲ್ಲ ಕಡೆ ಆಗ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಸರ್ಕಾರದ ಕಡೆಯಿಂದ ಈ ರೀತಿ ಹಣ ಮಾತ್ರ ಯಾರಿಗೂ ಕೊಡಲ್ಲ. ಆ ಥರ ಯಾವುದೇ ಆಮಿಷ ಇದ್ರೂ ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವೆಲ್ಲ ಫೇಕ್ ನ್ಯೂಸ್ ಇರುತ್ತೆ.